ತನುಜಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವನ್ನಯ ಕೊರಳಿನ ಮಾಲೆ ಕಪಿತಪ ಸಂಜಲ ಗೌತಮ ಜಿನನುತ ಭಾರತ ಜನನುಯ ತನುಜಾತೆ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಸಿರಿಗನ್ನಡಂ ಗೆಲ್ಗೆ. ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪರವಾಗಿ ನಿರೂಪಕನಾದ ನಾನು ಶಂಕರ್ ಪ್ರಕಾಶ್ ಕರ್ನಾಟಕ ಆರಂಭಕ್ಕೆ ಆದರದ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೆರಿ ಹಾರ್ಟಿ ವೆಲ್ಕಮ್ ಟು ಆಲ್ ಆಫ್ ಯು ಲೇಡೀಸ್ ಅಂಡ್ ಜೆಂಟಲ್ಮನ್. ಅಂತಾರಾಷ್ಟ್ರೀಯ ಕ್ರೀಡಾ ಮಟ್ಟದ ಕಾರ್ಯಕ್ರಮಗಳ ಹಾಗೆ ನಾವು ಸಹ ಈ ಕರ್ನಾಟಕ ಕ್ರೀಡಾಕೂಟ 2025ನ ವೇದಿಕೆಯ ಎಡಭಾಗದಲ್ಲಿ ನಿಮ್ಮ ಕಣ್ಣನ್ನು ಹಾಯಿಸಿದಾಗ ಭಾರತದ ಧ್ವಜದಲ್ಲಿರುವಂತಹ ತ್ರಿವರ್ಣ ಧ್ವಜದ 3 ಕಲರ್ಸ್ಗಳನ್ನು 3 ಬಣ್ಣಗಳನ್ನು ನಾವು ನೋಡ್ತೀವಿ. ಇದೀಗ ಕೋರಿಕೆ ಆಗಲೇ ಈಗ ಪೊಸಿಷನ್ ತೆಗೆದುಕೊಂಡಿದ್ದಾರೆ. ಆ ಕಾರಣದಿಂದ ನಿಮಗೆ ಧ್ವನಿ ಸ್ವಲ್ಪ ದೂರದಿಂದ ಕೇಳಿಸದಾಗಿರುತ್ತೆ. ಹಾಗೆಯೇ ಬಂಧುಗಳೇ ಗಮನಿಸಿ, ಈ 3 ತಂಡಗಳಲ್ಲಿ ಇಡೀ ಕರ್ನಾಟಕದಲ್ಲಿ ಕೂಡಿಗೆ ಕೊಡಗು ಹಾಗೂ 2 ಕ್ರೀಡಾ ಶಾಲೆಗಳಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ 32 ಕ್ರೀಡಾ ವಸತಿ ನಿಲಯಗಳಿವೆ. ಈಗ DYES ಕ್ರೀಡಾ ಶಾಲೆ ವಸತಿ ನಿಲಯ ಉಡುಪಿ, ದಕ್ಷಿಣ ಕನ್ನಡ ತ್ರಿವರ್ಣ ಧ್ವಜದಲ್ಲಿರುವಂತಹ ಬಣ್ಣಗಳ ಧ್ವಜಗಳನ್ನು ಹಿಡಿದು ಮುಂದೆ ಸಾಕ್ತಾ ಇದ್ದಾರೆ. ಅವರಿಗೆ ಅಭಿನಂದನೆಗಳು. ಹಾಗೇನೆ ಖೇಲೋ ಇಂಡಿಯಾ ಇತ್ತೀಚೆಗೆ ಎಲ್ಲರ ಗಮನವನ್ನ ಭಾರತದಲ್ಲಷ್ಟೇ ಅಲ್ಲದೆ ವಿಶ್ವದಾದ್ಯಂತ ಗಮನ ಸೆಳೆದಿದೆ. ಬಂಧುಗಳೇ, ಇದೀಗ ಸ್ವಾಗತಿಸೋಣ ಖೇಲೋ ಇಂಡಿಯಾ ಸಣ್ಣ ಕೇಂದ್ರ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಖೇಲೋಯನ್ನು ಸಲ್ಲಿಸುತ್ತಾ ಸಾಗಲಿದೆ. ಅಥ್ಲೀಟ್ಸ್ ಇವರೂ ಸಹ ಭಾಗವಹಿಸಿದ್ದಾರೆ. ಉಡುಪಿ ಟ್ರ್ಯಾಕ್ ಅಂಡ್ ಫೀಲ್ಡ್ ತಂಡವೂ ಸಹ ಇಲ್ಲಿದೆ. ಶಿಸ್ತಿನ ಸಿಪಾಯಿಗಳಂತೆ ಇವರೆಲ್ಲರೂ ಸಹ ಮುನ್ನಡೆತಾ ಇದ್ದಾರೆ. ಲೇಡೀಸ್ ಅಂಡ್ ಜೆಂಟಲ್ಮನ್, ಐ ವುಡ್ ರಿಕ್ವೆಸ್ಟ್ ಆಲ್ ಆಫ್ ಯು ಜೋರ್ದಾರ್ ಸಹ ಸಾಕಷ್ಟು ತಾಲೀಮನ್ನ ಮಾಡಿ ಅಹರ್ನಿಶಿ ಶ್ರಮ ವಹಿಸಿ ಡಿಸಿಪ್ಲಿನ್ಡ್ ಆಗಿ ಅತ್ಯಂತ ಶಿಸ್ತುಬದ್ಧವಾಗಿ ಮುಖ್ಯ ವೇದಿಕೆಯ ಮುಂದೆ ಮುನ್ನಡೆತಾ ಇದ್ದಾರೆ. ಈಗಾಗಲೇ ನಾವು ಖೇಲೋ ಇಂಡಿಯಾ ಉಡುಪಿ ಜಿಲ್ಲೆ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ನಂತರ ಯುನೈಟೆಡ್ ಅಥ್ಲೀಟ್ಸ್ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ತಂಡ ಕೆಲವೇ ಕ್ಷಣಗಳಲ್ಲಿ ವೇದಿಕೆಯ ಮುಂಭಾಗದಲ್ಲಿ ಬರಲಿದೆ. ನೇವಲ್ ಹಾಗೂ ಆರ್ಮಿ ವಿದ್ಯಾರ್ಥಿಗಳು ವೇದಿಕೆ ಮುಂಭಾಗದಲ್ಲಿ ಹೋಗ್ತಾ ಇದ್ದಾರೆ. ಹಮಾರ ಈ ಸುಶ್ರಾವ್ಯ ಗಾಯನವನ್ನ ಪ್ರತಿ ಬಾರಿಯೂ ಕೇಳಿದಾಗ ಪ್ರತಿಯೊಬ್ಬ ಭಾರತೀಯನ ಮನಸ್ಸಿನಾಗಿ ವಿದ್ಯಾರ್ಥಿನಿಯರಲ್ಲಿ ಜಾಗೃತಗೊಳಿಸುವಂತಹ ಈ ಒಂದು ಅಭೂತಪೂರ್ವ ಹಿನ್ನೆಲೆ ಸಂಗೀತವನ್ನ ಪೋಲಿ ಇನ್ನು ಕೆಲವು ತಂಡಗಳು ಈಗ ನಮ್ಮ ಮುಂದೆ ಹಾದು ಹೋಗ್ತಾ ಇದ್ದಾರೆ. ಈ ವಿಷಯ ವ್ಯಾಯಾಮದ ಮೂಲಕ ಆರೋಗ್ಯಪೂರ್ಣವಾಗಿ ಮನಸ್ಸು ತಂಡದ ವಿದ್ಯಾರ್ಥಿನಿಯರು ವಿವಿಧ ಕ್ರೀಡೆಗಳು ಕರ್ನಾಟಕ ಕ್ರೀಡಾಕೂಟ 2025ರಲ್ಲಿ ನಡೆದಂತಹ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಅದಾದ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಈ ಕಲಾ ತಂಡಗಳ ಆಯೋಜನೆಯನ್ನ ಮಾಡಿದೆ. ಕೊಡವ ಸಾಂಪ್ರದಾಯಿಕ ಕೊಳಲು ಮತ್ತು ಡೋಲು ಇದು ಸಹ ಈ ಜಾನಪದ ಕಲೆಗಳು ಕರ್ನಾಟಕದ ಇತಿಹಾಸವನ್ನ ಸಾರಿ ಹೇಳುತ್ತವೆ. ನಮ್ಮ ಪೂರ್ವಜ ಕಲೆಗಳ ಮೂಲಕ ಅಭ್ಯಾಸವನ್ನ ಮಾಡ್ತಾ ಇದ್ರು, ಮನೋರಂಜನೆಯನ್ನ ಪಡಿತಾ ಇದ್ರು, ಜೀವನದಲ್ಲಿ ಸುಖ ಸಂತೋಷ ಮತ್ತೊಂದು ಸಾಂಪ್ರದಾಯಿಕ ನೃತ್ಯ. ಈ ಸಾಂಪ್ರದಾಯಿಕ ನೃತ್ಯವನ್ನ ನಮ್ಮ ವಿಶೇಷವಾಗಿ ಕನ್ನಡ ಕನ್ನಡವನ್ನು ಕಲಿತಾರೆ. ಕಂಬೀಲು ನೃತ್ಯ, ಕರಗ ನೃತ್ಯದ ಮೂಲಕ ಈಗ ಆಗುತ್ತಾ ಇದ್ದಾರೆ.
ಅಧ್ಯಕ್ಷರಾದ ಡಾಕ್ಟರ್ ಕೆ ವಿದ್ಯಾಕುಮಾರಿ ಅವರು ಸ್ವಾಗತವನ್ನ ಮಾಡಬೇಕಾಗಿ ವಿನಂತಿ. ಶುಭ ಸಂಜೆಯ ಶುಭ ನಮಸ್ಕಾರಗಳು. ಕರಾವಳಿ ಜಿಲ್ಲೆಯಾಗಿರುವ ಪ್ರವಾಸಿ ತಾಣವಾಗಿಯೂ ಧಾರ್ಮಿಕ ತಾಣವಾಗಿಯೂ ಹಾಗೂ ಗುಣಮಟ್ಟದ ಶೈಕ್ಷಣಿಕ ತಾಣವಾಗಿಯೂ ನಮಗೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ನಿಮಗೆಲ್ಲ ತಿಳಿದಿರುವ ಹಾಗೆ 17/1/2025ರಿಂದ 23/1/2025ರವರೆಗೆ ಈ ಒಂದು ಕ್ರೀಡಾಕೂಟ ಈ ಮುಸ್ಸಂಜೆಯ ಸುಂದರ ಕಾರ್ಯಕ್ರಮದಲ್ಲಿ ಈ ಕ್ರೀಡಾಕೂಟದ ಯಶಸ್ಸಿಗೆ ಕಾರಣೀಭೂತರಾದ ಡಾಕ್ಟರ್ ಕೆ ಗೋವಿಂದರಾಜ್, ಸನ್ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಶಾಸಕರು, ವಿಧಾನ ಪರಿಷತ್ತು ಹಾಗೂ ಅಧ್ಯಕ್ಷರು, ಫೀಬಾ ಏಷ್ಯಾ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಇವರು ಗೌರವ ಉಪಸ್ಥಿತರಿದ್ದಾರೆ. ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ ಸರ್. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶ್ರೀ ಯಶ್ಪಾಲ್ ಸುವರ್ಣ, ಮಾನ್ಯ ಶಾಸಕ, ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಮತ್ತು ಕರ್ನಾಟಕ ಒಲಿಂಪಿಕ್ ಸಂಸ್ಥೆ ಹಾಗೂ ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇರ್ತಕ್ಕಂಥ ಕರ್ನಾಟಕ ಕ್ರೀಡಾಕೂಟ 2025 ತಾವರ್ ಚಂದ್ ಗೆಹ್ಲೋಟ್ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ಥಳೀಯ ಶಾಸಕರು, ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ಯಶ್ಪಾಲ್ ಸುವರ್ಣ ಅವರೇ, ರಾಜ್ಯದಲ್ಲಿ ಕ್ರೀಡೆಯನ್ನು ಪ್ರೋತ್ಸಾಹಿಸಿ ಸ್ವತಃ ಕ್ರೀಡಾಪಟುವಾಗಿ ಫೀಬಾ ಏಷ್ಯಾ ಅಧ್ಯಕ್ಷರಾಗಿ ಇವತ್ತು ಮುಖ್ಯಮಂತ್ರಿಗಳ ಸಲಹೆಗಾರರಾಗಿ ಇಷ್ಟೊಂದು ಅಚ್ಚುಕಟ್ಟಾಗಿ ಕಳೆದ 2017ರಿಂದ ಇಲ್ಲಿಯವರೆಗೆ ನಡೆಸಿಕೊಟ್ಟಿರತಕ್ಕಂಥ जिलाधिकारिगளாದ श्री विद्याकुमारी ಅವರೇ, साथ खिलाड़ियों को अंतर्राष्ट्रीय स्तर की आधुनिक खेल सुविधाएं भी उपलब्ध कराई जा रही है। मेरे पूर्व आदरणीय गोविंदराज जी ने, आदरणीय गृह मंत्री परमेश्वरम जी ने और जिसने भी अपना संबोधन दिया है उन्होंने इनके बारे में सारी बातें बताई है। मैं इसके लिए कर्नाटक सरकार को बधाई देता हूँ। कर्नाटक सरकार की योजनाओं को कार्यान्वित करने के लिए इनकी प्रशंसा करता हूँ। बेंगलुरु के कंटेरवा स्टेडियम में आधुनिक खेल विज्ञान केंद्र की स्थापना के साथ अंतर्राष्ट्रीय स्तर की अत्याधुनिक खेल सुविधाओं के लिए स्टेडियम का उन्नयन एवं विस्तारीकरण किया है। इसके बारे में परमेश्वरम जी ने डिटेल बताया है, गोविंदराज जी ने भी बताया है। इस क्षेत्र के विधायक जी ने भी अपनी जानकारी में इनका उल्लेख किया है। साइड शूटिंग रेंज का अत्याधुनिक सुविधाओं के साथ उन्नयन किया गया है। इन आधुनिक सुविधाओं से युक्त परिसरों